ಈ ಹಾಡಿನಲ್ಲಿ ಸೃಷ್ಟಿಯಾಗಿರೋ ಹಾಡಿನಲ್ಲಿ ವಿಶೇಷತೆ ಇಲ್ಲ. ಈ ಹಾಡು ಹಾಡಿರೋದ್ರಲ್ಲಿ ವಿಶೇಷತೆ ಇದೆ. ಏನು ವಿಶೇಷತೆ ಅಂದರೆ ತುಂಬ ಸಣ್ಣ ವಿಶೇಷತೆ. ನೀವು ಸಣ್ಣದಂತ ಅನ್ಕೊತೀರಿ. ಏನಂದರೆ ಗಾಯಕರು ಸಂಗೀತ ನಿರ್ದೇಶಕರಿಗೆ ಮೋಸ ಮಾಡಿರೋದು. ಏನಿರ್ಬೋದು ಅಂತ ನಿಮಗೆ ಹಾಡನ್ನು ಕೇಳಿ ಸೂಕ್ಷ್ಮ ಗೊತ್ತಾಗತ್ತೆ. ಅಲ್ಲಿ ಆಗಿರೋದು ಇಷ್ಟೇ. ಸಂಗೀತ ನಿರ್ದೇಶಕ ಶಂಕರ್ ಗಣೇಶ್ ಅವರಿಗೆ ಗೊತ್ತಾಗಿಲ್ಲ. ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ಅವತ್ತು ಲೈಟಾಗಿ ನೆಗಡಿ ಆಗಿದೆ ಅಂತ ಅವ್ರಿಗೆ ಹೇಳಲೇ ಇಲ್ಲ. ಹೇಳಿದ್ರೆ ಕ್ಯಾನ್ಸಲ್ ಆಗುತ್ತೋ ಅಂತನೋ ಅಥವಾ ಏನೋ ಅವ್ರು ಹೇಳೇ ಇಲ್ಲ. ನೀವು ಹಾಡನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ, ಅದು ಬಾಲಸುಬ್ರಹ್ಮಣ್ಯಂ ವಾಯ್ಸ್ಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಕೇಳಿಸುತ್ತೆ. ಆದರೆ ಅದು ಕನ್ನಡದ ಭಾಳ ಒಳ್ಳೆಯ ಗೀತೆ. ಅದು ಕರುನಾಡ ತಾಯಿ ಸದಾ ಚಿನ್ಮಯಿ ಅಂತ ನಾನು ನನ್ನ ಹೆಂಡತಿ ಚಿತ್ರದ ಹಾಡು. ನೀವು ಹಾಡನ್ನು ಗಮನಿಸಿ. ಬಾಲಸುಬ್ರಹ್ಮಣ್ಯಂ ಅವ್ರನ್ನ ಇನ್ನೊಬ್ಬರು ಕೇಳಿ ಅವರು ನನಗೆ ಹೇಳಿರೋದು, ಈ ಥರ ಸರ್ ನೆಗಡಿ ಆಗಿತ್ತಾ ನಿಮಗೆ ಅಂತ ಕೇಳಿದಾಗ, ಹೌದಪ್ಪ ಲೈಟಾಗಿ ಆಗಿತ್ತು, ನಾನು ಅವ್ರಿಗೆ ಹೇಳಿಲ್ಲ ಅಂತ ಅವ್ರು ಹೇಳಿದ್ದನ್ನು ತಗೊಂಡು ಈ ಒಂದು ಹಾಡನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. La 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 la. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ವೀರಧೀರರಾಡಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ನೆಲೆ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಜೀವತಂತಿ ಮೀಟುವ ಸ್ನೇಹ ನಮ್ಮದು, ಎಲ್ಲ ಒಂದೇ ಅನ್ನುವ ಔದಾರ್ಯ ನಮ್ಮದು. ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು. ಕಸ್ತೂರಿ ಕನ್ನಡದ ಸವಿ ನಮ್ಮದು. ರೋಮ ರೋಮಗಳು ನಿಂತವು ತಾಯೇ, ಚಲುವ ಕನ್ನಡದೊಳೇನಿದು ಮಾಯೆ.
ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ತನುವು ಮನವು ಧನವು ಎಲ್ಲ ಕನ್ನಡ ತನುವು ಮನವು ಧನವು ಎಲ್ಲ ಕನ್ನಡ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ. ನಿಮ್ಗೆ ಯಾರಾದರೂ ಅಲ್ಲಿ ನನ್ನನ್ನು ನೋಡಿದ್ರಾ? ಚಪ್ಪಾಳೆ ಹೊಡೆದ್ನಲ್ಲಪ್ಪ, ನಾನು ಇದ್ದೇ ಶೂಟಿಂಗಲ್ಲಿ ನಿಜವಾಗಲು 100%. 1985 ಟೌನ್ ಹಾಲಲ್ಲಿ ಇದು ಶೂಟಿಂಗ್ ಆದಾಗ ನಾನು ಇಂಜಿನಿಯರಿಂಗ್ ಮಾಡ್ತಾ KR ಸರ್ಕಲಿಂದ ವಾಪಸ್ ಸಜ್ಜನರಾವ್ ಸರ್ಕಲ್ಗೆ ಬರಬೇಕು. ಎಡಗಡೆ ಆವಾಗ 2 ವೇ. ಸೊ ಟೌನ್ ಹಾಲ್ ಹತ್ರ ಬಸ್ ಸ್ಟಾಪ್ ಹತ್ರ ಹಿಂಗೆ ನಿಂತಾಗ ನೋಡಿದಾಗ ಅಲ್ಲಿ ಒಂದು ಟೌನ್ ಹಾಲ್ ಮುಂದೆ ಬೋರ್ಡ್ ಹಾಕಿದ್ದಾರೆ ಚಿಕ್ಕದಾಗಿ. ನಾನು ನನ್ನ ಹೆಂಡತಿ ಚಿತ್ರೀಕರಣ ಏನೋ ನಡೆಯುತ್ತಿದೆ, ಕಲಾಭಿಮಾನಿಗಳು ಬಂದು ಪ್ರೋತ್ಸಾಹಿಸಬೇಕು ಅಂತ ಹಾಕಿದ್ರು. ನಾವು ಕಿಟಕಿಯಿಂದ ನೋಡಿದ್ವಿ, ಸರ್ರಂತ ಅಲ್ಲೇ ಇಳಿದ್ಬಿಟ್ಟಿವಿ. ಬಸ್ ಹಾಸ್ಟ್ಲಿಗೆ ಆಮೇಲೆ ಹೋದ್ರೆ ಆಯಿತು ಅಂತ ಅಲ್ಲೋಗ್ಬಿಟ್ಟು ಒಂದು 2 ಅವರ್ಸ್ ಕೂತ್ಕೊಂಡು ನಾವು ಕ್ಲಾಪ್ಸ್ ಹೊಡೆದಿದ್ದೀವಿ. ಅದರಲ್ಲಿ ರವಿಚಂದ್ರನ್ನ ನೋಡಿದ್ದೀವಿ. ನೀವು ಸರಿಯಾಗಿ ಗಮನಿಸಿದರೆ ನಾನು ಕಾಣ್ತಿದ್ದೆ. ಏನು ಮಾಡೋಕ್ಕೆ, 6ನೇ ರೋ ಅಲ್ಲಿ 3ನೇ ಸೀಟ್ ನಂದೇಣ.